ನನ್ನ ಇಬ್ಬರು ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ ನಾತು, ನಮ್ಮ ಪೊಲಿಟಿಕಲ್ ಎಡಿಟರ್ ಹಾಗೂ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್, ಹಾಗೂ ಕೆಲವೇ ಕ್ಷಣಗಳಲ್ಲಿ ಡೆಲ್ಲಿ ರಿಪೋರ್ಟರ್ ಮಂಜುನಾಥ್ ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ. ಮಾರುತೇಶ್, ರಾಹುಲ್ ಗಾಂಧಿ ಅವರ ಜೊತೆಗಿನ 75 ನಿಮಿಷಗಳ ಭೇಟಿಯಲ್ಲಿ ಏನಾಯಿತು, ಏನು ಚರ್ಚೆ ಆಯಿತು ಅಂತ ಇಬ್ಬರು ಕಡೆಯವರು ಎರಡು ಥರ ಹೇಳ್ತಾ ಇದ್ದಾರಪ್ಪ. ನಾಗೇಂದ್ರ ರಾಜೀನಾಮೆ, ಮಂಜುನಾಥ್ ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ಗೆ ಈ ಪ್ರಶ್ನೆ ಕೇಳ್ತೀನಿ. ಕೆಲವರು ಹೇಳ್ತಾರೆ, ರಾಹುಲ್ ಗಾಂಧಿ ಅವರ ಜೊತೆಗಿನ ಚರ್ಚೆಯಲ್ಲಿ ನಾಗೇಂದ್ರ ರಾಜೀನಾಮೆ ವಿಷಯ, ಮಹಿಳಾ ಕೋಟಾ ಭರ್ತಿ ಮಾಡೋ ವಿಷಯ ಚರ್ಚೆ ಆಯಿತು ಅಂತ ಒಂದು ಕಡೆ ಅವ್ರು ಹೇಳ್ತಾರೆ. ಅದಾನಿನ ಮನೆಗೆ ಯಾಕೆ ಕರೆಸ್ಕೊಂಡಿದ್ರಿ ಅಂತ ರಾಹುಲ್ ಗಾಂಧಿ ಕೇಳಿದರು, ಅದಕ್ಕೆ ಸ್ಪಷ್ಟನೆಯನ್ನು ಡಿ ಕೆ ಶಿವಕುಮಾರ್ ಕೊಟ್ಟರು ಅಂತ ಇನ್ನೊಂದು ಕಡೆ ಅವ್ರು ಹೇಳ್ತಾರೆ. ಯಾರ ನಂಬದಲ್ಲಿ ಇದ್ದವರೇ ರಾಹುಲ್ ಗಾಂಧಿ, ಡಿ ಕೆ ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಮೂರೇ ಜನ. ಎಸ್ ಅಜಿತ್, ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವತ್ತು 2 ದಿನಗಳ ಮುಂಚೆಯಾಗಿ ವಿಧಾನಸಭಾ ಕಲಾಪ ಮುಗಿಸಿದ್ರೋ ಅವತ್ತಿನಿಂದಲೇ ಇಲ್ಲಿ ಮಾನಿಟರ್ ಆಗ್ತಾ ಇತ್ತು, ಏನಾಗ್ತಾ ಇದೆ ಏನು ಅನ್ನೋವಂಥದ್ದನ್ನ ತಿಳ್ಕೊಳ್ಳುವಂಥದ್ದು, ಜೊತೆಗೆ ಮಾಹಿತಿಗಳನ್ನು ತೆಗೆದುಕೊಳ್ಳುವಂಥದ್ದು ಆಗಿದೆ. ಕಳೆದ 2 ದಿನಗಳಿಂದಲೇ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿದ್ದಾರೆ, ಏನು ಕೊಡಬೇಕೋ, ಏನು ಆ್ಯಕ್ಷನ್ ಆಗಬೇಕೋ ಅನ್ನುವಂಥದ್ದು. ಅದೆಲ್ಲವೂ ಕೂಡ 2 ದಿನಗಳ ಹಿಂದೆಯೇ ಆಗಿರುವಂಥದ್ದು ಅನ್ನೋ ಮಾಹಿತಿಗಳು AICCಯಿಂದ ಸಿಗ್ತಾ ಇರುವಂಥದ್ದು. ಅಂದರೆ ಈ CM ಅವರ ಮಾತಿನಲ್ಲೂ ಕೂಡ ನಾವು ನೋಡ್ಬೋದು, ಎಲ್ಲ ತ್ಯಾಗಕ್ಕೂ ಕೂಡ ನಾಗೇಂದ್ರ ಸಿದ್ಧರಾಗಿದ್ದಾರೆ ಅನ್ನುವಂಥ ಮಾತನ್ನು ನಿನ್ನೆ ಬೆಂಗಳೂರಲ್ಲೂ ಹೇಳಿದರು, ದಿಲ್ಲಿಯಲ್ಲೂ ಕೂಡ ಅದನ್ನೇ, ರಾಹುಲ್ ಗಾಂಧಿ ಅವರ ಭೇಟಿ ಆದ ಬಳಿಕವೂ ಕೂಡ ಅದನ್ನೇ ಹೇಳಿರುವಂಥದ್ದು. ಅಂದರೆ ಆಲ್ಮೋಸ್ಟ್ ಕ್ಲಿಯರು ಅನ್ನುವಂಥ ರೀತಿಯಲ್ಲಿ ಆಗಿದೆ. ಅದರ ಜೊತೆಗೆ ಸುರ್ಜೇವಾಲಾ ಅವರು ಕೂಡ ಮೊದಲು ಡಿ ಕೆ ಶಿವಕುಮಾರ್ ಅವರೇ 1-to-1 ಆಯಿತು, ಆನಂತರ ಸುರ್ಜೇವಾಲಾ ಅವರು ಕೂಡ ಸೇರಿಕೊಂಡ್ರು ರಾಹುಲ್ ಗಾಂಧಿ ಅವರ ಜೊತೆ ಸಭೆಯಲ್ಲಿ. ಅದಾದ ನಂತರ ಬಂದು ಈಗಷ್ಟೇ ಸುರ್ಜೇವಾಲಾ ಅವರ ಜೊತೆ ಸಭೆಯನ್ನು ಮಾಡಿ ಹೆಚ್ಚು ಕಡಿಮೆ ಅದು ಕೂಡ 1 ತಾಸು ನಡೆದಿರುವಂಥದ್ದು, ಇಬ್ಬರ ಒಂದು ಮೀಟಿಂಗು ಈಗಷ್ಟೇ ಕರ್ನಾಟಕ ಭವನಕ್ಕೆ ಬಂದಿರುವಂಥದ್ದು. ಅವರು ಹೇಳುವ ಪ್ರಕಾರ ಎಲ್ಲವೂ ಕೂಡ ಸಲೀಸಾಗಿ ಆಗಿದೆ ಅಂತ ಇಷ್ಟು ಮಾತ್ರ ಹೇಳ್ತಾರೆ. ಆಫ್ ದ ರೆಕಾರ್ಡ್ ಕೂಡ ಅವರ ಹಿಂದೆ ಮುಂದೆ ಓಡಾಡುವಂತಹ ಆಪ್ತರು ಹೇಳುವಂಥ ಮಾಹಿತಿ ಇದು. ಎಲ್ಲವೂ ಕೂಡ ಸಲೀಸಾಗಿ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದರೆ ಅಧಿಕೃತವಾಗಿ ಏನಾಗಿದೆ ಅನ್ನುವಂಥದ್ದು ಈ ತನಕವೂ ಕೂಡ ಮಾಹಿತಿಗಳು ಹೊರಗಡೆ ಬಿದ್ದಿಲ್ಲ, ಬೀಳ್ತವೆ ಕೆಲವೇ ಹೊತ್ತಿನಲ್ಲಿ ಅನ್ನುವಂಥದ್ದು ಕೂಡ ಇದೆ. ಆದರೆ ಇವತ್ತಾಗುತ್ತಾ ನಾಳೆ ಆಗುತ್ತಾ ಅನ್ನೋವಂಥ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟವಾದಂಥ ಉತ್ತರ ಕೊಟ್ಟಿಲ್ಲ. ಪಾದಯಾತ್ರೆ ಮಾಡಲಿಕ್ಕೆ ಮುಂಚೆ ಆಗುತ್ತಾ ಅನ್ನುವಂಥ ಪ್ರಶ್ನೆಗೂ ಕೂಡ ಅವರು ಎಲ್ಲ ತ್ಯಾಗಕ್ಕೆ ಸಿದ್ಧರಿದ್ದಾರೆ ಅನ್ನುವಂಥ ಮಾತನ್ನೇ ಮತ್ತೆ ಹೇಳಿದ್ದು ಕೂಡ ದೆಹಲಿಯಲ್ಲಿ ನಾವು ನೋಡಿದ್ವಿ. ಮತ್ತು 2ನೇ ವಿಚಾರ ನೀವು ಹೇಳಿದ್ರಿ, ಅದಾನಿ ಅವರ ವಿಚಾರವೂ ಕೂಡ ಪ್ರಸ್ತಾಪ ಆಯ್ತಾ ಅನ್ನುವಂಥದ್ದು. AICC ಮಟ್ಟದಲ್ಲಿ ಪೂರ್ತಿಯಾಗಿ ಚರ್ಚೆ ಆಗ್ತಾ ಇರುವಂಥದ್ದು ಅದೇ. ಅದಾನಿ ಅವರು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದರು ಅನ್ನುವಂಥ ವಿಚಾರ ಚರ್ಚೆ ಆಗ್ತಾ ಇದೆ. ಆದರೆ ಒಬ್ಬ ಇಂಡಸ್ಟ್ರಿಯಲಿಸ್ಟು ಒಬ್ಬ ಮುಖ್ಯಮಂತ್ರಿಯನ್ನು ನೋಡಬಾರ್ದಾ ಅನ್ನುವಂಥ ಪ್ರಶ್ನೆ ಕೂಡ ಮುಂದಿಟ್ಟಿರುವಂಥದ್ದು. ಆದರೆ ಇಂಥ ಒಂದು ರೀತಿ ಪಕ್ಷದ ಹೈಕಮಾಂಡ್ ನಾಯಕರಿಗೂ ಮತ್ತು ಈಗ ಕರೆಸ್ಕೊಂಡಿದ್ದಕ್ಕೂ ಒಂದಷ್ಟು ಗೊಂದಲಗಳಿದ್ದಾವೆ, ಅವರ ಹೇಳಿಕೆಗಳಿಗೆ ಗೊಂದಲ ಇದೆ. ಇಂಥ ಸಂದರ್ಭದಲ್ಲಿ ಕರೆಸ್ಕೋಬೋದಾ ಅನ್ನುವಂಥದ್ದು ಇನ್ನೊಂದು ಕಡೆಯೂ ಕೂಡ ಕೇಳಿ ಬರ್ತಾ ಇರುವಂಥ ಮಾಹಿತಿ. ಸೊ ಹಾಗಾಗಿ ಇವತ್ತು ವಿವರಣೆ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು AICCಯ ಮೂಲಗಳಿಂದ ಗೊತ್ತಾಗ್ತಾ ಇರುವಂಥದ್ದು. ಆದರೆ ಇದರ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಮುಖ್ಯಮಂತ್ರಿಗಳೇ ಕೂಡ ಕೊಡಬೇಕಾಗತ್ತೆ, ಏನಾಯಿತು ಅನ್ನುವಂಥದ್ದು. ಮೀಟಿಂಗ್ನ ಅಜೆಂಡಾ ಏನಿತ್ತು, ಅದಾನಿ ಅವರ ವಿಷಯ ಚರ್ಚೆಗೆ ಬಂದಿರಬಹುದು ಅಂತ ಸಹಜವಾಗಿ ಅನ್ನಿಸ್ತಾ ಇದೆ. ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ. ಪ್ರಶಾಂತ್, ನಾಗೇಂದ್ರ ರಾಜೀನಾಮೆಗೆ ಅಂದರೆ ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ತಿದೆ ಈ ವಿಷಯ ಅಂತ ಅನ್ನಿಸ್ತಾ ಇಲ್ವಾ? ಡಿ ಕೆ ಶಿವಕುಮಾರ್ ಅವರ ಇವತ್ತಿನ ಹೇಳಿಕೆ ತ್ಯಾಗಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋದನ್ನು ನೋಡಿದಾಗ ಅದಿತ್ತು ನೋಡಿ. ಮೊನ್ನೆ ಯಾವಾಗ ಡಿ ಕೆ ಶಿವಕುಮಾರ್ ಮತ್ತು ನಾಗೇಂದ್ರರ ಮಧ್ಯೆ ದೂರವಾಣಿ ಮಾತುಕತೆ ನಡೀತೋ ಆಗಲೇ ನಾಗೇಂದ್ರರ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಸ್ಪಷ್ಟವಾಗಿತ್ತು. ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರ ಜೊತೆಗೂ ಕೂಡ ಮಾತನಾಡಿದರು. ರಾಹುಲ್ ಗಾಂಧಿ ನಾಗೇಂದ್ರ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮಾತಾಡಿದಷ್ಟು ಸರಳ ಇಲ್ಲ. ಅದರ್ವೈಸ್ ಅವರೇ ಹೇಳಿಬಿಡ್ಬೋದಾಗಿತ್ತು, ಪಕ್ಷಕ್ಕೆ ಮುಜುಗರ ತಪ್ಪಿಸೋದಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೀನಿ, ಪಕ್ಷ ಹೇಳ್ದಂಗೆ ನಡ್ಕೋತೀನಿ ಅಂತ. ಅಲ್ಲ ಅಜಿತ್, ಅವರ ಆಫೀಸಿನ ಮೂಲಗಳು ನಿರಾಕರಿಸ್ತಾ ಇದ್ದಾವೆ ಅದನ್ನು. ಅಜಿತ್, ನಾಗೇಂದ್ರ ಡೆಫಿನೆಟ್ಲಿ, ಯಾಕಂದರೆ ಅವರು ಮೊದಲ ಬಾರಿ ಯಾವಾಗ ರಾಜೀನಾಮೆ ಕೊಟ್ಟಿದ್ರು ಅವರು ಸಿದ್ದರಾಮಯ್ಯನವ್ರನ್ನ ಪದೇ ಹೋಗಿ ಭೇಟಿ ಆಗ್ತಿದ್ರು. ನನ್ನನ್ನು ವಾಪಸ್ ತೆಗೆದುಕೊಳ್ಳಿ, ಹೌದು. ಸಿದ್ದರಾಮಯ್ಯನವರು ತೆಗೆದುಕೊಳ್ತೀನಿ ಅಂತ ಹೊರಗಡೆ ಹೇಳ್ತಿದ್ರೆ ಹೊರತು ಒಳಗಡೆ ಅವರನ್ನು ತೆಗೆದುಕೊಳ್ಳುವ ಯಾವುದೇ ಪ್ರಕ್ರಿಯೆಯನ್ನು ಮಾಡ್ತಾ ಇಲ್ಲ ಅನ್ನುವ ಕಾರಣಕ್ಕೋಸ್ಕರವೇ ನಾಗೇಂದ್ರ ಸಿಟ್ಟಿಗೆದ್ದಿದ್ರು. ನಾಗೇಂದ್ರ ಸಿದ್ದರಾಮಯ್ಯನವರ ಕ್ಯಾಂಪ್ನಿಂದ ಮೂವ್ ಔಟ್ ಆಗಿದ್ದೆ ತನ್ನನ್ನು ಸಂಪುಟಕ್ಕೆ ತೆಗೆದುಕೊಳ್ತಾ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ. ಈಗ ಡಿ ಕೆ ಶಿವಕುಮಾರ್ಗೆ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು, ಹೈಕಮಾಂಡ್ಗೆ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಮನವರಿಕೆ ಆಗಿದ್ರೂ ಕೂಡ
ನಾಗೇಂದ್ರರನ್ನು ಬಿಡುವ ಪ್ರಕ್ರಿಯೆ ಇದೆ ಅಲ್ವಾ, ಓಕೆ, ಅದು ಅಂತಿಮವಾಗಿ ಏನು ಮಾಡಬೇಕು ಅಂತಕ್ಕಂಥದ್ದು ನಿರ್ಣಯ ಆಗುವವರೆಗೆ ನೀವು ತಕ್ಷಣಕ್ಕೆ ಯಾರೂ ರಾಜೀನಾಮೆ ಕೊಡಲ್ಲ. ಕರೆಕ್ಟ್ ಕರೆಕ್ಟ್. ಅಂದರೆ ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾರಾ, ನನ್ನನ್ನೇನು ಮಾಡ್ತಾರೆ ಅನ್ನೋದನ್ನು ಸ್ಪಷ್ಟವಾಗಿ ಒಂದು ಪಾರ್ಟಿ ಹೇಳದ ಹೊರತು ನಾಗೇಂದ್ರ ಹೋಗಿ ರಾಜೀನಾಮೆಯನ್ನು ಇಟ್ಟು ಬರಲ್ಲ. ನನಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಅಜಿತ್, ಒಂದು ಅದಾನಿ ವಿಷಯ ಕೂಡ ಚರ್ಚೆ ಆಯಿತು. ಓಕೆ, ಅದಾನಿ ಬಂದಿದ್ದು ಭಾಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ನಡುವೆ ಚರ್ಚೆ ಆಗಿರ್ತಕ್ಕಂಥ ವಿಷಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರದ್ದು. ಸಿದ್ದರಾಮಯ್ಯನವರು ಆಡ್ತಾ ಇರ್ತಕ್ಕಂಥ ಮಾತು, ಇವತ್ತು ಬಂದಿರತಕ್ಕಂಥ ಟ್ವೀಟು, ಒಟ್ಟಾರೆ ಒಳಗಡೆ ಅವರು ತೋರಿಸ್ತಾ ಇರ್ತಕ್ಕಂಥ ಅಸಮಾಧಾನ, ಅಸಹಕಾರ, ಇದು ಡೆಫಿನೆಟ್ಲಿ ಡಿ ಕೆ ಶಿವಕುಮಾರ್ ಮತ್ತು AICCಗೆ ತಲೆನೋವನ್ನು ತರ್ತಕ್ಕಂಥ ಸಂಗತಿ. ಬಿಗ್ಗರ್ ಕನ್ಫ್ರಂಟೇಷನ್ ಇಸ್ ನಾಟ್ ವಿತ್ ನಾಗೇಂದ್ರ ಅವ್ರ ಅಥವಾ ಅದಾನಿಯ ವಿಷಯದಲ್ಲಿ ಏನೋ ಡಿ ಕೆ ಶಿವಕುಮಾರ್ ಮಾಡಿಬಿಟ್ರು ಅಂತ ಹೈಕಮಾಂಡ್ ಏನೋ ಸಿಟ್ಟಿಗೆದ್ದು ಆ ರೀತಿ ಪೊಲಿಟಿಕ್ಸ್ ನಡೆಯಲ್ಲ. ಆದರೆ ಬಿಗರ್ ಹೆಡೇಕ್ ಇಸ್ ಸಿದ್ದರಾಮಯ್ಯನವರು. ಯಾಕಂದರೆ ಸಿದ್ದರಾಮಯ್ಯನವರು ಇವತ್ತು ನೋಡಿ, ಸಿದ್ದರಾಮಯ್ಯನವರ ಟ್ವಿಟರ್ ಹ್ಯಾಂಡಲ್ನಿಂದ ಬಂದಿರತಕ್ಕಂಥ ಟ್ವೀಟ್ ಏನಿತ್ತಲ್ಲ, ಹೊರಗಡೆ ನನ್ನ ಮಾತನ್ನು ಮುಖ್ಯಮಂತ್ರಿಗಳು ಕೇಳಬಹುದು ಅಂತಕ್ಕಂಥದ್ದೇನಿದೆ ಅಲ್ವಾ, ಅದು ಬಹಿರಂಗವಾಗಿ ಆಡಿದ್ದು, ಪರಮೇಶ್ವರ್ ವಿಷಯವನ್ನು ಬಹಿರಂಗವಾಗಿ ಹೇಳ್ಕೊಂಡಿದ್ದು, ಮೀಸಲಾತಿಯ ವಿಷಯದಲ್ಲಿ ಏನಾದರೂ ನಿರ್ಣಯವನ್ನು ತೆಗೆದುಕೊಳ್ಳಿ ಅನ್ನೋದನ್ನು ಬಹಿರಂಗವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದು ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದರೆ ಇಡೀ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ತಲೆನೋವನ್ನು ತರ್ತಕ್ಕಂಥ ಸಂಗತಿಗಳು ಎರಡು. ಒಂದು, ಸಿದ್ದರಾಮಯ್ಯನವರ ಅಸಮಾಧಾನ, ಬೇಸರ, ಬೇಗುದಿ ಅದು ಹೊಸ ಹೊಸ ಸ್ವರೂಪವನ್ನು ಪಡೆದುಕೊಳ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ಗೆ 2028ರವರೆಗೆ ಸಿದ್ದರಾಮಯ್ಯನವರು ಜೊತೆಗಿರೋದು ಅವ್ರಿಗೂ ಕೂಡ ಪೊಲಿಟಿಕಲಿ ಅನಿವಾರ್ಯ. ಹೌದು ಹೌದು. ಎರಡನೇದು, ಮಲ್ಲಿಕಾರ್ಜುನ್ ಖರ್ಗೆ ಪರಮೇಶ್ವರಾದಿಯಾಗಿ ದಲಿತ ಬಲಗೈ ವರ್ಗ ಏನಿದೆ ಅದು ಮುನಿಸ್ಕೊಂಡ್ರೂ ಕೂಡ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿ ತಲೆನೋವನ್ನು ತರ್ತಕ್ಕಂಥ ಸಂಗತಿ. ಈಗ ಲಿಂಗಾಯತರಲ್ಲಿ ಅಷ್ಟು ದೊಡ್ಡ ನಾಯಕರು ಯಾರೂ ಇಲ್ಲ. ಇಲ್ಲಪ್ಪ ನೀವು ಅಸಮಾಧಾನಗೊಂಡ್ರೆ ಇಡೀ ಲಿಂಗಾಯತ ಸಮುದಾಯ ಕಾಂಗ್ರೆಸ್ಗೆ ಏನೊಂದು 30-35% ಓಟ್ ಹಾಕುತ್ತೆ, ಅವರು ಮುನ್ಸ್ಕೊಂಡು ಬಿಡ್ತಾರೆ ಅನ್ನುವ ಅಸಮಾಧಾನ ಲಿಂಗಾಯತ ಸಮುದಾಯದಲ್ಲಿಲ್ಲ. ಒಕ್ಕಲಿಗ ಸಮುದಾಯದಲ್ಲಿ ಇವತ್ತಿನ ಮಟ್ಟಿಗೆ JDS ಮತ್ತು ಡಿ ಕೆ ಶಿವಕುಮಾರಲ್ಲಿ ಓಟ್ಗಳು ಡಿವಿಷನ್ ಆಗ್ತವೆ ಅನ್ನೋದು ಗೊತ್ತು. ಬಟ್ ಆಮೇಲೆ ಮುಸಲ್ಮಾನ್ ಸಮುದಾಯದಲ್ಲೂ ಕೂಡ ಅಜಿತ್, ಈಗ ಜಮೀರನ್ನು ತೆಗೆದುಕೊಂಡಿದ್ದೆ ಮುಸಲ್ಮಾನ್ ಸಮುದಾಯದಲ್ಲಿ ಒಂದು ಹೊಸ ಔಟ್ಲೆಟ್ ಬರೋದು ಬೇಡ ಅನ್ನುವ ಕಾರಣಕ್ಕೋಸ್ಕರ. ಹೀಗಿರುವಾಗ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ನಲ್ಲಿ ಯಾವುದಾದ್ರೂ ಎರಡು ಪ್ರಮುಖವಾಗಿರ್ತಕ್ಕಂಥ ಸಮುದಾಯಗಳು ತಲೆನೋವನ್ನು ದಲಿತ ಬಲಗೈ ಆ ರೀತಿ ತಲೆನೋವನ್ನು ತರ್ತಕ್ಕಂಥ ಸಂಗತಿ ಇಲ್ಲ. ಯಾಕಂದರೆ ದಲಿತ ಬಲಗೈ ಆಲ್ವೇಸ್ ಅ ಲಾಯಲ್ ವೋಟರ್ ಆಫ್ ಕಾಂಗ್ರೆಸ್. ದಲಿತ ಬಲಗೈ ನಾಯಕರು ಆಲ್ವೇಸ್ ಲಾಯಲ್ ಕಾಂಗ್ರೆಸ್ಸಿಗರು. ಪರಮೇಶ್ವರ್ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಈಗ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಲಾಯಲ್ ಕಾಂಗ್ರೆಸ್ಸಿಗರು. ಬಟ್ ಸಿದ್ದರಾಮಯ್ಯನವರ ಅಸಮಾಧಾನ ಏನಿದೆ ಅಲ್ವಾ, ಅದು ಹೊಸ ಹೊಸ ಸ್ವರೂಪ ಪಡೆದುಕೊಳ್ತಾ ಇದ್ದಂತೆ. ಯಾಕಂದರೆ ಇವತ್ತಿನ ಟ್ವೀಟನ್ನು ಗಮನಿಸಿದರೆ, ಮೊನ್ನೆಯ ಭಾಷಣವನ್ನು ಗಮನಿಸಿದರೆ, ಸಿದ್ದರಾಮಯ್ಯನವರು ನೋಡಿ, ಇಡೀ ನಾಗೇಂದ್ರರ ರಾಜೀನಾಮೆಯನ್ನು ತೆಗೆದುಕೊಳ್ಳುವ ಅನಿವಾರ್ಯತೆ ಸೃಷ್ಟಿಯಾಗಲಿಕ್ಕೆ ಕಾರಣ ಸಿದ್ದರಾಮಯ್ಯನವರ ಬೇಸರ ಕೂಡ ಹೌದು. ಸಿದ್ದರಾಮಯ್ಯನವರು ಸಂಪುಟ ಪುನಾರಚನೆಯ ವೇಳೆ ಅವ್ರ ಟ್ವಿಟರ್ ಹ್ಯಾಂಡಲ್ನಿಂದ ಬಂದಿರತಕ್ಕಂಥ ಮೆಸೇಜ್ ಇದೆ ಅಲ್ವಾ, ಅದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅವರು ಚಾವಿ ಬೇರೆ ಕಡೆ ತಿರುಗಿಸ್ತಾ ಇದ್ದಾರೆ, ಬಾಗಿಲು ಬೇರೆ ಕಡೆ ಓಪನ್ ಆಗಲಿ ಅಂತ ಬಯಸ್ತಾ ಇದ್ದಾರೆ. ಅಥವಾ ನೀವು ಕೇರಮ್ನಲ್ಲಿ ಆಡುವಂತೆ ಇಲ್ಲಿ ಹೊಡೆದಂಗೆ ತೋರಿಸ್ತಿದ್ದಾರೆ, ಅಲ್ಲಿ ಬೀಳಬೇಕು ಅನ್ನೋದನ್ನು, ಅಂದರೆ ಅಲ್ಲಿ ಕಾಯಿನ್ ಬೀಳಬೇಕು ಆ ಕಡೆ ಅನ್ನೋದು ಅವ್ರದ್ದು ಉದ್ದೇಶ ಆಗಿರುತ್ತೆ. ನಿಶ್ಚಿತವಾಗಿ ಎಲ್ಲ ಪೊಲಿಟಿಷಿಯನ್ಸ್ದಾಗಿರುತ್ತೆ. ಇವತ್ತು ಮುಖ್ಯಮಂತ್ರಿಗಳು ನಾನು ಹೇಳದಂತೆ ಕೇಳುತ್ತಾರೆ ಅನ್ನುವ ವಿಶ್ವಾಸವಿದೆ ಅನ್ನೋದು ಬಹಿರಂಗವಾಗಿ ಯಾಕೆ ಹೇಳ್ತಿದ್ದಾರೆ? ನಾಗೇಂದ್ರ ರಾಜೀನಾಮೆಯನ್ನು ನಾಗೇಂದ್ರ ರಾಜೀನಾಮೆಗೂ ನನಗೂ ಸಂಬಂಧ ಇಲ್ಲ. ನಾನು SC ಸಮುದಾಯದ ಪರ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀನಿ. ಬಟ್ ಮುಖ್ಯಮಂತ್ರಿಗಳು ನನ್ನ ಕುರುಬ ಸಮುದಾಯಕ್ಕೆ ಸೇರಿದ ಶಿವಣ್ಣವರವರನ್ನು ಮಂತ್ರಿ ಮಾಡಲೇಬೇಕು ಅನ್ನೋದು ಸಿದ್ದರಾಮಯ್ಯನವರ ಬಿಗಿಪಟ್ಟಾಗಿದೆ. ಅವರ ಮಾತಿನಿಂದ, ಅವರ ಟ್ವೀಟ್ನಿಂದ ಇದು ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ಈ ಚಿಂತೆ ಡಿ ಕೆ ಶಿವಕುಮಾರ್ಗೆ ಜಾಸ್ತಿ ಇದೆ. ಮತ್ತು ಇದನ್ನು ಸಾಲ್ವ್ ಮಾಡೋದು ಸುರ್ಜೇವಾಲಾ, KC ವೇಣುಗೋಪಾಲ್ ಅವ್ರಿಗೆ ಸಾಧ್ಯ ಇಲ್ಲ. ಇದನ್ನು ಸಾಲ್ವ್ ಮಾಡೋದಾದರೆ ರಾಹುಲ್ ಗಾಂಧಿ ಮಾತ್ರ ಸಾಲ್ವ್ ಮಾಡ್ಬೋದು. ಸಿದ್ದರಾಮಯ್ಯನವ್ರನ್ನ ಕರೆಸಿ ಮಾತುಕತೆ ನಡೆಸಿ, ಅಥವಾ ಉಳಿದವ್ರು ಯಾರೋ ಈಗ ಸುರ್ಜೇವಾಲಾ ಕರೆದು ಮಾತುಕತೆ ಮಾಡಿ ಸಿದ್ದರಾಮಯ್ಯನವ್ರು ಶಾಂತರಾಗ್ತಾರೆ ಅಂತ ಸಾಧ್ಯ ಇಲ್ಲ. ಆ ಕಾರಣದಿಂದ ರಾಹುಲ್ ಗಾಂಧಿ ಜೊತೆ ಒಂದು ಸುದೀರ್ಘ ಮಾತುಕತೆಯ ವೇಳೆ
ಈ ಎಲ್ಲ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ಗಳು ನ್ಯಾಚುರಲಿ BJP ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆ, ಆ ಪ್ರತಿಭಟನೆ ಬಂದಿರುತ್ತೆ, ವಿಷಯ ಚರ್ಚೆಗೆ ಬಂದಿರುತ್ತೆ. Yes. ಅದಾನಿ ವಿಷಯ ಕೂಡ ಚರ್ಚೆಗೆ ಬಂದಿರುತ್ತೆ. ಬಟ್ ಬಿಗರ್ ಟ್ರಬಲ್ DK ಶಿವಕುಮಾರ್ ಇಸ್ ಫೇಸಿಂಗ್, ಸಿದ್ದರಾಮಯ್ಯನವರು ಮುನಿಸ್ಕೊಂಡ್ರೆ ಅಸಮಾಧಾನ ಆದರೆ ಅನ್ನೋದು. ಎಸ್ ಮಾರುತೇಶ್, ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು, ನಾಗೇಂದ್ರ ರಾಜೀನಾಮೆ ಕೊಡಲಿ ಅನ್ನೋದು DK ಶಿವಕುಮಾರ್ ಅವರ ಮನಸ್ಸಿನಲ್ಲಿದೆ. ಅವರ ಹೇಳಿಕೆಗಳು ಇಂಡೈರೆಕ್ಟಾಗಿ ಹೇಳ್ತಾ ಇರೋದು ಅದನ್ನೇ ಸೂಚಿಸುತ್ತೆ. ದೆಹಲಿಯ ವರಿಷ್ಠರಿಂದ ಹೇಳಿಸುವ ಪ್ರಯತ್ನ ಏನಾದರೂ ಆಯಿತಾ? ಅಲ್ಲ, ಈಗ ದೆಹಲಿಗೆ ಹೋಗುವಂಥ ಸಂದರ್ಭದಲ್ಲೇ CM DK ಶಿವಕುಮಾರ್ ಪ್ರಿಪೇರ್ ಆಗಿದ್ದಾರೆ. ಈಗ ಹೈಕಮಾಂಡ್ ನಾಗೇಂದ್ರ ಅವರ ರಾಜೀನಾಮೆ ಪಡಿಬೇಕು ಅನ್ನೋದಕ್ಕಿಂತ ಮುಂಚೆನೆ DK ಶಿವಕುಮಾರ್ ಮನಸ್ಸಿನಲ್ಲೇ ಅವರ ರಾಜೀನಾಮೆ ಪಡಿಬೇಕು ಅನ್ನುವಂಥದ್ದು ಈಗಾಗಲೇ ಅವರ ತಲೆಯಲ್ಲಿರುವಂಥ ಆಲೋಚನೆ ಮತ್ತು ಹೈಕಮಾಂಡ್ನ ಮುಂದೆಯೂ ಕೂಡ ಆ ಪ್ರಸ್ತಾಪವನ್ನು ಮಾಡಬೇಕು ಅಂತೇಳಿ ಅವರ ಕಡೆಯಿಂದಲೇ ಮೊದಲ ಪ್ರಪೋಸಲ್ ಹೋಗಿದೆ. ಈಗ ಇಷ್ಟೆಲ್ಲ ಹೋರಾಟ ಆಗ್ತಾ ಇದೆ, ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಕಾನೂನಿನ ಕುಣಿಕೆಗಳು ಬಿಗಿಯಾಗುವಂಥ ವಿಚಾರಗಳಿರ್ಬೋದು, ಇದೆಲ್ಲ ತಲೆನೋವು ಮಾಡೋದು DK ಶಿವಕುಮಾರ್ ಅವರಿಗೆ. ಯಾಕಂದರೆ ಅವರು CM ಆಗಿದ್ದಾರೆ, ಅವರು ಒಂದು ಹೆಚ್ಚು ಉತ್ಸಾಹದಲ್ಲಿ ಕೆಲಸ ಮಾಡಬೇಕು, ಆದರೆ ಆ ಕೆಲಸ ಮಾಡೋಕ್ಕೆ ಅಡ್ಡಿ ಆಗ್ತಾ ಇದೆ ಈ ಕೆಲ ವಿಚಾರಗಳು. ಹೀಗಾಗಿ ಅವರ ರಾಜೀನಾಮೆಯನ್ನು ಪಡಿಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಆಲೋಚನೆ ಮಾಡಿದ್ದಾರೆ. ಹೈಕಮಾಂಡ್ನ ಮುಂದೆಯೂ ಕೂಡ ಯಾಕೆ ನಾಗೇಂದ್ರ ಅವರ ರಾಜೀನಾಮೆ ಪಡಿಬೇಕಾಗುತ್ತೆ ಅನ್ನೋದನ್ನು ಅವರು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಕೂಡ ಇಲ್ಲಿಂದಲೇ ಅವರು ರೆಡಿಯಾಗಿ ಹೋಗಿದ್ದಾರೆ. ಹೈಕಮಾಂಡ್ ಹೇಳುತ್ತೋ ಬಿಡುತ್ತೋ ನಮ್ಮ ನಿರ್ಧಾರ ಈ ರೀತಿ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಹೈಕಮಾಂಡ್ಗೆ ತಿಳಿಸ್ತಾರೆ. ಆದರೆ ಹೈಕಮಾಂಡ್ಗೆ ಯಾಕೆ ಇದನ್ನು ನೀವು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಹೇಳಲಿಲ್ಲ, ಈ ಥರದ ವಿಚಾರಗಳು ಬಂದಾಗ ಹೈಕಮಾಂಡ್ಗೂ ಕೂಡ ಇದೆ. ED ಮತ್ತು CBI ನಾವು BJPಯ ಏಜೆಂಟ್ ರೀತಿ ನೋಡ್ತಾ ಇದ್ದೀವಿ, ಅವ್ರು ಕೈಗೊಂಬೆ ರೀತಿ ಕೆಲಸ ಮಾಡ್ತಾರೆ ಅಂತ ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಕೂಡ ನಾಗೇಂದ್ರ ಅವರ ಪರವಾಗಿ ಇದ್ರು ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ. ಆಗ ಏನು ಅಪವಾದ ಇತ್ತು, ವಾಲ್ಮೀಕಿ ಹಗರಣದ ಸಂದರ್ಭದಲ್ಲಿ ಫೈನಾನ್ಸ್ ಇಲಾಖೆಯ ಅಡಿ ಬರುತ್ತೆ, ಫೈನಾನ್ಸ್ ಇಲಾಖೆ ಮುಖ್ಯಮಂತ್ರಿಗಳಾಗ ಸಿದ್ದರಾಮಯ್ಯನವರು ಇದ್ದರು, ಅವರ ಮೂಗಿನ ನೇರಕ್ಕೆ ಇದು ನಡೆದಿದೆ ಅನ್ನುವಂಥ ಅಪವಾದಕ್ಕೂ ಕೂಡ ಸಿದ್ದರಾಮಯ್ಯನವರು ಗುರಿಯಾಗಿದ್ದರು. ಈಗ ಅಪವಾದವನ್ನು ತೊಡೆದು ಹಾಕುವಂಥ ಸಂದರ್ಭದಲ್ಲಿ ಅದ್ಯಾವುದೂ ಆಗಿಲ್ಲ, ನಾಗೇಂದ್ರ ಅವರು ನಿರಪರಾಧಿ, ಅವರದ್ದು ಯಾವುದೇ ಪಾತ್ರ ಇಲ್ಲ ಅಂತ ಕ್ಲೀನ್ ಚೀಟ್ ಪಡೆದು ಅವರನ್ನು ಮತ್ತೆ ಸಚಿವ ಸ್ಥಾನಕ್ಕೆ ತಂದು ಒಂದು ಮೆಸೇಜನ್ನು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಆದರೆ ಈಗ ಇಳಿಸುವಂಥ ಜವಾಬ್ದಾರಿ ವಿಚಾರದಲ್ಲಿ ಮಾತ್ರ ಸಿದ್ದರಾಮಯ್ಯನವರ ಅಭಿಪ್ರಾಯವನ್ನು ಅಥವಾ ಸಿದ್ದರಾಮಯ್ಯ ಯಾವುದೇ ರೀತಿ ಅಭಿಪ್ರಾಯಗಳನ್ನು ಕೊಡ್ತಾ ಇಲ್ಲ. ಆದರೆ DK ಶಿವಕುಮಾರ್ ತಾವು ಮುಖ್ಯಮಂತ್ರಿ ಇರುವಂಥ ಸಂದರ್ಭದಲ್ಲಿ ಒಂದು ರೇಸ್ನಲ್ಲಿ ಭಾಳ ಸ್ಪೀಡಾಗಿ ಓಡುವಾಗ ಇವರ ಲಗೇಜನ್ನು ಹೊತ್ಕೊಂಡು ಹೋಗುವಂಥ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಅವರು ಇಲ್ಲ. ಆ ಕಾರಣಕ್ಕಾಗಿ ಅವರ ಮನಸ್ಸಿನಲ್ಲೇ ಅವರ ರಾಜೀನಾಮೆ ಪಡಿಬೇಕು ಅನ್ನುವಂಥ ವಿಚಾರ ಬಂದಿದೆ. ಹಾಗಾಗಿ ಹೈಕಮಾಂಡ್ನ ಮುಂದೆಯೂ ಕೂಡ ನಾಗೇಂದ್ರ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಾ ಇಲ್ವಾ, ಅಥವಾ DK ಶಿವಕುಮಾರ್ ಅವರಿಗೆ ಫ್ರೀ ಹ್ಯಾಂಡ್ ಕೊಡಲೇಬೇಕು ಈ ಪರಿಸ್ಥಿತಿಯಲ್ಲೂ ಅಂತ ಏನಾದರೂ ಹೈಕಮಾಂಡ್ಗೆ ಅನಿಸಿದರೆ ನೀವೇ ತೀರ್ಮಾನ ಮಾಡಿ ಅಂದರೆ ನಿಶ್ಚಿತವಾಗಿಯೂ CM DK ಶಿವಕುಮಾರ್ ಅವರು ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡಿತಾರೆ. ಸೊ ಈ ವಿಚಾರಗಳು ಬಹಳ ಗಂಭೀರವಾಗಿ ಚರ್ಚೆ ನಡೆದಿದ್ದಾವೆ. ಇವರನ್ನ ನಂತರದ ವಿಚಾರಗಳು ಬಂದಾಗ, ಅಂದರೆ ಈಗ ಅಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಫೈಟ್ ಮಾಡ್ತಿದ್ದಾರೆ, ಕಂಪ್ಲಿ ಗಣೇಶ್ ಅವರನ್ನ ತೆಗೆದುಕೊಂಡು ಬರಬೇಕು, ಬಳ್ಳಾರಿ ಅವರು ST ಸಮುದಾಯದವರು, ಸತೀಶ್ ಜಾರಕಿಹೊಳಿಗೆ ಬಹಳ ಆಪ್ತರು, ಅವರನ್ನ ತರುವಂಥ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ತಲೆಯಲ್ಲಿ ಇರುವಂಥದ್ದು ಅಲ್ಲಿ ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ತಂದು ಮಹಿಳಾ ಕೋಟವನ್ನು ಕೂಡ ಭರ್ತಿ ಮಾಡುವಂಥ ವಿಚಾರಗಳಿದ್ದಾವೆ. ಇದರ ಜೊತೆಗೆ ಇನ್ನೂ ಒಂದು ಚರ್ಚೆ ನಡೀತಾ ಇದೆ. ಕೃಷ್ಣಪ್ಪ ಅವರ ವಿಚಾರದಲ್ಲೂ ಕೂಡ ಬಹಳ ಸೀರಿಯಸ್ ಆಗಿದೆ ಹೈಕಮಾಂಡ್. DK ಶಿವಕುಮಾರ್ ಕೃಷ್ಣಪ್ಪ ಅವ್ರ ವಿಚಾರದಲ್ಲಿ ಸೀರಿಯಸ್ ಆಗಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಅವರು ಎಲ್ಲೂ ಕ್ಲೂವನ್ನು ಬಿಟ್ಕೊಟ್ಟಿಲ್ಲ, ಅಭಿಪ್ರಾಯಗಳನ್ನು ಕೂಡ ಆಪ್ತರ ಬಳಿ ಹೇಳ್ಕೊಂಡಿಲ್ಲ. ಆದರೆ ಹೈಕಮಾಂಡ್ ಸೀರಿಯಸ್ ಆಗಿದೆ, ಸುರ್ಜೇವಾಲಾ ಸೀರಿಯಸ್ ಆಗಿದ್ದಾರೆ, ಅವರನ್ನು ಕ್ಯಾಬಿನೆಟ್ಗೆ ತೆಗೆದುಕೊಳ್ಬೇಕು ಅಂತ. ಅವರನ್ನು ಕ್ಯಾಬಿನೆಟ್ಗೆ ತೆಗೆದುಕೊಳ್ಳೋದೇ ಆದರೆ ಯಾರನ್ನ ರಾಜೀನಾಮೆ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ವಿಚಾರ ಚರ್ಚೆಯಲ್ಲಿ ನಡೆದಿದೆ. ಅದು ಮುಂದುವರೆದಿದೆಯಾ ಅಥವಾ ಸದ್ಯಕ್ಕೆ ಕೇವಲ ನಾಗೇಂದ್ರ ಅವರ ವಿಚಾರವನ್ನು ಬಗೆಹರಿಸ್ಕೊಳ್ಳೋಣ, ಮಹಿಳಾ ಮಂತ್ರಿ ಮಾತ್ರ ಮಾಡೋಣ ಅನ್ನುವಂಥ ವಿಚಾರಕ್ಕೆ ನಿಂತಿದೆಯಾ? ಇನ್ನೂ ಕೂಡ ಅದರ ಪೂರ್ಣ ಮಾಹಿತಿಗಳು ಡಿಸ್ಕಷನ್ಸ್ ಅಲ್ಲಿ ಏನೇನಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾಗೇಂದ್ರ ಅವರ ವಿಚಾರದಲ್ಲಿ ಕೃಷ್ಣಪ್ಪ ಪ್ರಿಯಾ ಕೃಷ್ಣ ಅವರು ಆನಂತರ ನಡೆದ CLP ಬಂದಿಲ್ಲ, ಸೆಷನ್ನಿಗೆ ಬಂದಿಲ್ಲ, ಶಾಸಕರ ಸಭೆಗೆ ಬಂದಿಲ್ಲ, ಅವರ ಅಸಮಾಧಾನ ವೆರಿ ಎವಿಡೆಂಟ್ ಇದೆ. ಹೌದು, ಕೃಷ್ಣಪ್ಪ ಅವರ ನಡವಳಿಕೆಯನ್ನು ನೋಡಿದಾಗ, ಅಂದ್ರೆ ಯಾರ್ಯಾರು ಈ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ತೀವ್ರ ಅಸಮಾಧಾನಗೊಂಡಿದ್ರು ಅವರೆಲ್ಲ ಒಂದು ಹಂತಕ್ಕೆ ಸಮಾಧಾನವಾಗಿ CLP ಸಭೆಗೆ ಬಂದಿದ್ರು, ಅಧಿವೇಶನದಲ್ಲಿ ಭಾಗಿಯಾಗಿದ್ದಾರೆ. ಇದೆಲ್ಲ ಬೆಳವಣಿಗೆಗಳನ್ನು ನೋಡಿದೀವಿ. ಆ ಸಂದರ್ಭದಲ್ಲಿ ತೀವ್ರ ಅಸಮಾಧಾನಗೊಂಡಿರ್ತಕ್ಕಂಥವರ ಪೈಕಿ ಇಬ್ಬರ ವಿಚಾರದಲ್ಲಿ ನಾವು ಪ್ರಸ್ತಾಪ ಮಾಡ್ಬೋದು. ಒಂದು, ಕೃಷ್ಣಪ್ಪ ಪ್ರಿಯ ಕೃಷ್ಣ ಅಧಿವೇಶನಕ್ಕೂ ಬರಲಿಲ್ಲ, CLPಗೂ ಬರಲಿಲ್ಲ. ಇನ್ನೊಂದು ಕಡೆ ವಿಜಯಪುರದಿಂದ ಶಿವಾನಂದ ಪಾಟೀಲ್ ಅವರು ಕೂಡ CLP ಸಭೆಗೂ ಬರಲಿಲ್ಲ, ಅವರು ಅಧಿವೇಶನಕ್ಕೆ ಬರಲಿಲ್ಲ. ಈ ಇಬ್ಬರು ಸ್ವಲ್ಪ ತೀವ್ರವಾಗಿ ಅಸಮಾಧಾನಗೊಂಡಿರೋದು ಮಾತ್ರ ಸತ್ಯ.
ಕೃಷ್ಣಪ್ಪ ಅವರ ವಿಚಾರದಲ್ಲಿ ಸುರ್ಜೇವಾಲಾ ಕೂಡ ಆಸಕ್ತಿ ವಹಿಸಿದ್ದಾರೆ. ಈ ಬದಲಾವಣೆ ವಿಚಾರಕ್ಕೆ ಅಂತ ಬಂದಾಗ ಮತ್ತೊಬ್ಬ ಒಕ್ಕಲಿಗ ಸಚಿವರನ್ನ ರಾಜೀನಾಮೆ ಕೊಡಿಸಿ ಕೃಷ್ಣಪ್ಪ ಅವರನ್ನ ತೆಗೆದುಕೊಳ್ಬೇಕು ಅನ್ನುವಂತ ವಿಚಾರ ಕೂಡ ಇದೆ. ಈ ವಿಚಾರವನ್ನ But ಅದು ಸದ್ಯಕ್ಕೆ ಆಗೋ ಹಂಗೆ ಕಾಣಿಸ್ತಿಲ್ಲ ಅಲ್ಲ? ಹೈಕಮಾಂಡ್ನ ಮುಂದೆ ಪ್ರಸ್ತಾಪ ಮಾಡಬೇಕು ಅನ್ನುವಂತಹ ಅಭಿಲಾಷವನ್ನೇ ಇಟ್ಕೊಂಡಿದ್ದಾರೆ. ಆದ್ರೆ ಅದು ಬಹಳ ಸೀರಿಯಸ್ ಆಗಿ ಇದೆಯಾ ಅಂತ ನೋಡಿದ್ರೆ ಅದಕ್ಕೆ ಆ ತರದ ಸೀರಿಯಸ್ನೆಸ್ ಅಂದ್ರೆ ನಾಗೇಂದ್ರ ವಿಚಾರದಲ್ಲಿ ಆಗುವಂತಹ ಚರ್ಚೆ ಏನಿದೆ ಆ ತರದ ಒಂದು ಸೀರಿಯಸ್ನೆಸ್ ಕಾಣ್ತಾ ಇಲ್ಲ, ಅಥವಾ ಚರ್ಚೆ ಆಗೇ ಇಲ್ಲ ಅಂತ ಮಂಜು, ಹೇಳೋಕ್ಕೂ ಕೂಡ ಸಾಯಂಕಾಲ 7 ಗಂಟೆಗೆ ಅಲ್ಲಿಂದ ಹೊರಡ್ತಾರೆ ಮುಖ್ಯಮಂತ್ರಿಗಳು ಅಂತಿದೆ. ಕನ್ಫರ್ಮ್ ಅದು ಇವತ್ತೇ ಹೊರಡ್ತಾರ? ಅದು ಒಂದು ಅಸ್ಪಷ್ಟವಾಗಿದೆ. ಯಾಕಂದ್ರೆ ಇನ್ನೂ ಒಂದು ಮೀಟಿಂಗ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೀಗ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ, ಆದ್ರೆ ಅದು ಖಚಿತತೆ ಇಲ್ಲ, ನಾಳೆ ಬೆಳಗ್ಗೆ ಹೊರಡಬಹುದು ಅನ್ನುವಂತ ಸಿದ್ಧತೆಗಳು ಕಾಣಿಸ್ತಾ ಇದೆ. ಅಜಿತ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.